ಗೀತಾ ಮಹಾತ್ಮೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನನ್ನನ್ನು ಪೂಜಿಸುವವರು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಎಲೆಯನ್ನು, ಒಂದು ಹೂವನ್ನು, ಹಣ್ಣನ್ನು ಅಥವಾ ಒಂದಿಷ್ಟು ನೀರನ್ನು ಸಮರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ಭಗವಂತ ತಿಳಿಸಿದ್ದಾನೆ. ಇಲ್ಲಿ ಪತ್ರಂ ಅಂದರೆ ಭಕ್ತಿಯಿಂದ ಜೋಡಿಸಿದ ಕೈಗಳು, ಪುಷ್ಪಂ ಅಂದರೆ ಹೃದಯವೆಂಬ ಕಮಲ, ಫಲಂ ಅಂದರೆ ನಾವು ಮಾಡುವ ಎಲ್ಲ ಕ್ರಿಯೆಗಳಿಂದ ದೊರೆಯುವ ಪ್ರತಿಫಲ, ತೋಯಂ ಅಂದರೆ ಭಗವಂತನನ್ನು ಕಣ್ತುಂಬಿಸಿಕೊಂಡ ಪ್ರೀತಿಯ ಭಾವನಾತ್ಮಕ ಕಣ್ಣೀರು. ಈ ಎಲ್ಲವೂ ಪರಮಾತ್ಮನಿಗೆ ಶ್ರದ್ಧಾ ಭಕ್ತಿಯಿಂದ ಸಮರ್ಪಣೆ. ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪೂಜಿಸುವುದೇ ಅನನ್ಯ ಭಾವದ ಅರ್ಚನೆ. ಇಂತಹ ಅರ್ಚನೆ ಮತ್ತು ಅರ್ಪಣೆಯಿಂದ ಭಗವಂತನು ನಮಗೆ ಒಲಿಯುತ್ತಾನೆ ಎಂಬುದು ಶ್ಲೋಕದ ನೈಜ ತಾತ್ಪರ್ಯವಾಗಿದೆ. ಶಬರಿ ಕೊಟ್ಟ ಎಂಜಲು ಹಣ್ಣು ರಾಮನಿಗೆ ನೈವೇದ್ಯದಂತೆ ವೇದ್ಯವೆನಿಸಿತು. ಬೇಡರ ಕಣ್ಣಪ್ಪ ವ್ಯಾಧನಾದರೂ ಅವನ ಪರಿಶುದ್ಧ ಭಕ್ತಿಗೆ ಶಿವ ಪ್ರಸನ್ನನಾದನು. ಚಿಕ್ಕವರಾದ ಧ್ರುವ, ಪ್ರಹ್ಲಾದರಿಗೆ ಅವರ ನಂಬಿಕೆ, ಭಕ್ತಿಗೆ ತಕ್ಕಂತೆ ಪರಮಾತ್ಮನ ದರ್ಶನವಾಯಿತು. ಸತ್ಯಭಾಮೆಯು ತನ್ನ ಪ್ರೀತಿಯ ಪರಾಕಾಷ್ಠೆಯನ್ನು ತೋರಿಸಲು ಧನ ಕನಕಗಳಿಂದ ಕೃಷ್ಣನನ್ನು ತುಲಾಭಾರ ಮಾಡಿದರೂ ಅವನು ತೂಗದಿದ್ದಾಗ ರುಕ್ಮಿಣಿಯು ಭಕ್ತಿಯಿಂದ ಹಾಕಿದ ಒಂದು ತುಳಸಿಯ ದಳದಿಂದ ಸಂಪ್ರೀತನಾದ ಕೃಷ್ಣ ತಕ್ಕಡಿಯಲ್ಲಿ ತೂಗಿದ. ಈ ಎಲ್ಲ ನಿದರ್ಶನಗಳನ್ನು ನೋಡಿದಾಗ ಭಗವಂತನಿಗೆ ಪ್ರೀತಿ ಭಕ್ತಿ ಮುಖ್ಯವೇ ಹೊರತು ಧನಕನಕ ಆಡಂಬರಗಳಲ್ಲ ಎಂಬುದು ತಿಳಿದು ಬರುತ್ತದೆ. ಆದರೆ ಇಂದು ಆಡಂಬರಗಳಿಗೆ ಪ್ರಾಮುಖ್ಯತೆ ಕೊಡುವ ನಾವು ಶ್ರದ್ಧೆ ಭಕ್ತಿಗಳ ಮಹತ್ವವನ್ನು ಮರೆತಿದ್ದೇವೆ. ಪೈಪೋಟಿಯ ಬದುಕಿನಲ್ಲಿ ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ಅನಗತ್ಯವಾಗಿ ಮಾಡುವ ಖರ್ಚು ಒಬ್ಬರ ಜೀವನಕ್ಕಾಗುವುದೆಂಬ ಅರಿವಾಗಬೇಕಿದೆ. ಭಕ್ತಿ ಪ್ರಿಯೋ ಮಾಧವಃ, ಭಕ್ತಿಗೆ ಒಲಿಯುವ ಭಗವಂತನನ್ನು ಅದೇ ಹಾದಿಯಲ್ಲಿ ಸಾಗಿ ಏಕ ಮನಸ್ಸಿನಿಂದ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಬದುಕು ಸಾರ್ಥಕವಾದೀತು. ಹರಿ ಓಂ.